ನಿನ್ ಮೇಲೆ ಯಾರಿಗೂ ಡೌಟ್ ಬಂದಿಲ್ಲ ತಾನೆ? ಇಲ್ಲ ಮೇಡಮ್. ಓಕೆ ಓಕೆ. ನಿನ್ನಿಂದ ಎಷ್ಟು ದೊಡ್ಡ ಉಪಕಾರ ಆಗಿದೆ ಅಂದ್ರೆ ಅದನ್ನ ಮಾತಲ್ಲಿ ಹೇಳಕ್ ಆಗ್ತಿಲ್ಲ ನನ್ಗೆ. ಪರವಾಗಿಲ್ಲ ಮೇಡಮ್, ನಂದೊಂದು ಅಳಿಲು ಸೇವೆ ಅಷ್ಟೇ. ಸರಿ ಆಯ್ತು, ನಾನು ನಿನಗೆ ಮತ್ತೆ ಕಾಲ್ ಮಾಡ್ತೀನಿ. ಬಾಯ್. ಆಯ್ತು ಮೇಡಮ್. ಅಂತೂ ನಾನು ಅನ್ಕೊಂಡ ಹಾಗೆ ಅಥರ್ವ ಮನೆಯಿಂದ ಬಂದಾಯ್ತು. ಎಷ್ಟು ದಿನದಿಂದ ಇದಕ್ಕೋಸ್ಕರ ಕಾಯ್ತಿದ್ದೆ ನಾನು. ಅಕ್ಕ ಮತ್ತೆ ಅಥರ್ವಂಗ್ ಒಟ್ಟಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅವರಿಬ್ಬರನ್ನೂ ಒಂದ್ ಮಾಡಿದ್ರೆ ನಾನು ಅನ್ಕೊಂಡಿರೋದೆಲ್ಲ ಆದ ಹಾಗೆ. ಥ್ಯಾಂಕ್ ಗಾಡ್. मैडम जी गुस्सा मत हो मैडम जी, थोड़ा काम था इसलिए टाइम हुआ. ಯಾವಾಗ್ಲೂ ಹೀಗೆ ಮಾಡ್ತೀರಾ ದಿಲ್ಜಿತ್. ಸರಿ ಬನ್ನಿ ಬೇಗ ಗಾಡಿ बनी बनी. ದಿಲ್ಜಿತ್, ಎಲ್ಲಾದ್ರೂ ಹೋಗ್ಬೇಕಾದ್ರೆ ಹಾಗೆ ಯಾವ್ದಾದ್ರೂ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಯಾಕೆ ಏನು ಅಂತ ಪ್ರಶ್ನೆ ಮಾಡಬಾರ್ದು. ಗೊತ್ತಿಲ್ವಾ ನಿಮ್ಗೆ ದಿಲ್ಜಿತ್? ಮೇಡಮ್ ಜಿ ಅದು ಹೀಗೆಲ್ಲ ಇದೆಯಾ ಮೇಡಮ್ ಜಿ? ದಿಲ್ಜಿತ್ ಪ್ಲೀಸ್ ಸುಮ್ನೆ ಗಾಡಿ ಓಡಿಸಿ. ಅಥರ್ವ ಹೊರಟಿದ್ದಾರೆ ಅಂತ ಮೀನಾ ಆಗ್ಲೇ ಕಾಲ್ ಮಾಡಿದ್ಲು. ಅಥರ್ವ ರೀಚ್ ಆಗಿರ್ಬೋದಾ? ಅಥರ್ವ ನಮ್ಮ ಹತ್ರ ಬರೋದು ತುಂಬಾನೇ ಮುಖ್ಯ ಆಗುತ್ತೆ. ಅಕ್ಕ ಮತ್ತೆ ಅಥರ್ವ ಇಬ್ರು ಬೇಗ ಹುಷಾರಾಗ್ಬೇಕು ಅಂದ್ರೆ ಅವರಿಬ್ರಿಗೂ ಒಟ್ಟಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅದು ತುಂಬಾನೇ ಮುಖ್ಯ. ನಾವು ಹೊರಟಿದ್ದೆ ಲೇಟ್ ಆಗೋಯ್ತು. ಛೇ, ಯಾಕಿವತ್ತು ಬೆಳಗ್ಗೆನೆ ಒಂಥರ ಇದ್ದಾಳಲ್ಲ. ಇರ್ಲಿ ಇರ್ಲಿ, ನಾನೇ ಮತ್ತೆ ಪ್ರಶ್ನೆ ಮಾಡಿದ್ರೆ ಅವಳಿಗಿಷ್ಟ ಆಗಲ್ಲ. ಬಟ್ ಮೂಡ್ ಆಫ್ ಆಗಿರೋ ಅವಳ ಮೈಂಡ್ನ ಹೇಗಾದರೂ ಮಾಡಿ ಸ್ವಿಚ್ ಆನ್ ಮಾಡಬೇಕಲ್ಲ. ಹೇಗೆ? ಏನಾದರೂ ಐಡಿಯಾ ಮಾಡಬೇಕು. ಹಾ, ಗೊತ್ತಾಯ್ತು. ಈ ಗಿಫ್ಟ್ ನೋಡಿ ಭೈರವಿಗೆ ಖುಷಿ ಆದರೆ ಸಾಕು. ನನ್ನ ಡ್ರೀಮ್ ಗರ್ಲ್, ಕನಸಿನ ಕನ್ಯೆ ಮನದರಸಿಗೆ ನಾನು ಕೊಡ್ತಿರೋ ಮೊದಲನೇ ಗಿಫ್ಟ್ ಇದು.